ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ ನಮ್ಗೆಲ್ಲ ನೆನಪಾಗೋದೇ ಅಹಿಂಸಾತ್ಮಕ ಚಳುವಳಿಗಳು ಅಲ್ವಾ. ಆದರೆ ಇದ್ರ ಜೊತೆಗೆ ಇನ್ನೊಂದು ಧ್ವನಿ ಕೂಡ ಇತ್ತು, ಅದು ಕ್ರಾಂತಿಕಾರಿಗಳ ಧ್ವನಿ. ಇವತ್ತು ನಾವು ಶಸ್ತ್ರಾಸ್ತ್ರಗಳಿಂದ ಹಾಗೇನೆ ತಮ್ಮ ವಿಚಾರಗಳಿಂದಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡದವರ ಕಥೆಯನ್ನು ನೋಡೋಣ. ಸರಿ, ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು 5 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲಿಗೆ ಕ್ರಾಂತಿಕಾರಿಗಳ ಕನಸು ಹೇಗಿತ್ತು, ಆಮೇಲೆ ಅವರು ಕಟ್ಟಿದ ಸೀಕ್ರೆಟ್ ಸೊಸೈಟಿಗಳು ಅಂದ್ರೆ ರಹಸ್ಯ ಸಂಘಟನೆಗಳು, ಮೂರನೇದಾಗಿ ಈ ಹೋರಾಟದ ಪ್ರಮುಖ ನಾಯಕರು ಯಾರು, ನಾಲ್ಕನೇದಾಗಿ ಈಶಾನ್ಯ ಭಾರತದ ಹೋರಾಟ, ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ, ಕೊನೆಯದಾಗಿ ಅವರ ಕ್ರಾಂತಿಕಾರಿ ಸಾಹಿತ್ಯ. ಹಾಗಾದ್ರೆ ಶುರು ಮಾಡೋಣ. ಈ ಕ್ರಾಂತಿಕಾರಿಗಳ ಹೋರಾಟದ ಹಿಂದೆ ಇದ್ದ ಅಸಲಿ ಪ್ರೇರಣೆ ಏನು, ಅವರ ಕನಸಾದ್ರೂ ಏನಿತ್ತು, ಯಾವೊಂದು ಸಿದ್ಧಾಂತ ಅವ್ರನ್ನ ಈ ದಾರಿಯಲ್ಲಿ ಮುನ್ನಡೆಸ್ತಿತ್ತು ನೋಡೋಣ. ಅವರ ನಂಬಿಕೆ ತುಂಬಾನೇ ಸ್ಪಷ್ಟವಾಗಿತ್ತು, ಕಡ್ಡಿ ತುಂಡು ಮಾಡಿದ ಹಾಗೆ. ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದ ಬ್ರಿಟಿಷರನ್ನ ದೇಶದಿಂದ ಓಡಿಸ್ಬೇಕಂದ್ರೆ ಶಾಂತಿಯಿಂದ ಸಾಧ್ಯವಿಲ್ಲ, ಕೇವಲ ಸಶಸ್ತ್ರ ಹೋರಾಟದಿಂದ ಅಂದ್ರೆ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಟ್ಟಿಯಾಗಿ ನಂಬಿದ್ರು. ಇದೇ ನೋಡಿ ಅವರ ಹೋರಾಟದ ಅಡಿಪಾಯ. ಅವರ ಗುರಿ ಏನೋ ಸ್ವಲ್ಪ ಅಧಿಕಾರ ಸಿಕ್ಕರೆ ಸಾಕು, ಅಥವಾ ಬ್ರಿಟಿಷರು ಕೆಲವು ಸುಧಾರಣೆ ಮಾಡಿದ್ರೆ ಸಾಕು ಅನ್ನೋ ಥರ ಇರಲಿಲ್ಲ. ಇಲ್ಲವೇ ಇಲ್ಲ. ಅವರ ಗುರಿ ಒಂದೇ, ಅದು ಪೂರ್ಣ ಸ್ವರಾಜ್, ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಬ್ರಿಟಿಷರ ನೆರಳ ಕೂಡ ಇರದ ಸಂಪೂರ್ಣವಾಗಿ ನಮ್ಮದೇ ಆದ ಒಂದು ಸಾರ್ವಭೌಮ ಭಾರತವನ್ನ ಕಟ್ಟಬೇಕು ಅನ್ನೋದೇ ಅವರ ಅಚಲವಾದ ಧ್ಯೇಯವಾಗಿತ್ತು. ಸರಿ, ಪೂರ್ಣ ಸ್ವರಾಜ್ಯದ ಗುರಿಯಿತ್ತು. ಆದ್ರೆ ಇಷ್ಟು ದೊಡ್ಡ ಗುರಿಯನ್ನ ಸಾಧಿಸೋದು ಸುಲಭದ ಮಾತಾಗಿರ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವರು ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ ವ್ಯವಸ್ಥಿತವಾಗಿ ಸಂಘಟನೆಗಳನ್ನ ರೂಪಿಸಿದ್ರು. ಅವರು ಕೆಲಸ ಮಾಡ್ತಿದ್ದಿದ್ದು ಹೇಗೆ ಗೊತ್ತಾ? ರಹಸ್ಯ ಸಂಘಟನೆಗಳ ಮೂಲಕ, ಸೀಕ್ರೆಟ್ ಸೊಸೈಟಿಗಳು. ಇದರಲ್ಲಿ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ಅನ್ನೋವು ತುಂಬಾನೇ ಮುಖ್ಯವಾದವು. ಅಷ್ಟೇ ಅಲ್ಲ, ಈ ಸಂಘಟನೆಗಳು ಬರೀ ಭಾರತದಲ್ಲಿ ಮಾತ್ರ ಸೀಮಿತವಾಗಿರಲಿಲ್ಲ. ಲಂಡನ್, ಪ್ಯಾರಿಸ್ ಹೀಗೆ ವಿದೇಶಗಳಲ್ಲೂ ತಮ್ಮ ಬ್ರಾಂಚ್ಗಳನ್ನು ತೆರೆದು ಹೋರಾಟಕ್ಕೆ ಒಂದು ಗ್ಲೋಬಲ್ ಟಚ್ ಕೊಟ್ಟಿದ್ರು. ಅವರ ಆಪರೇಷನಲ್ ಮಾಡೆಲ್ ಅಂದ್ರೆ ಅವರ ಕಾರ್ಯವೈಖರಿ ಎಷ್ಟು ಪಕ್ಕಾ ಇತ್ತು ಅಂದ್ರೆ ಕೇಳಿ. ಫಸ್ಟ್, ದೇಶ ವಿದೇಶಗಳಲ್ಲಿ ತಮ್ಮ ನೆಟ್ವರ್ಕ್ ಅಂದ್ರೆ ಶಾಖೆಗಳನ್ನು ಸ್ಥಾಪಿಸೋದು. ಆಮೇಲೆ ಹೋರಾಟಕ್ಕೆ ಏನ್ಬೇಕು, ಹಣ ಮತ್ತು ವೆಪನ್ಸ್ ಅದನ್ನೆಲ್ಲ ಸಂಗ್ರಹ ಮಾಡೋದು. ಮೂರನೇ ಸ್ಟೆಪ್, ರೆಡಿಯಾಗಿರೋ ಕ್ರಾಂತಿಕಾರಿಗಳಿಗೆ ಟಫ್ ಟ್ರೈನಿಂಗ್ ಕೊಡೋದು. ಕೊನೆಗೆ ಸರಿಯಾದ ಸಮಯ ನೋಡಿ ಬಾಂಬುಗಳು ಮತ್ತು ಬಂದೂಕುಗಳನ್ನು ಬಳಸಿ ಬ್ರಿಟಿಷರ ಮೇಲೆ ನೇರವಾಗಿ ಅಟ್ಯಾಕ್ ಮಾಡೋದು. ನೋಡಿ ಎಂಥ ಪ್ಲಾನ್. ಸಹಜವಾಗಿ ಇಷ್ಟೆಲ್ಲ ಆದ್ಮೇಲೆ ಬ್ರಿಟಿಷ್ ಸರ್ಕಾರ ಸುಮ್ಮನೆ ಕೂರ್ತಾ? ಖಂಡಿತ ಇಲ್ಲ. ಅವರ ಪ್ರತಿಕ್ರಿಯೆ ತುಂಬಾನೇ ಕ್ರೂರವಾಗಿತ್ತು. ಒಂದು ವೇಳೆ ಕ್ರಾಂತಿಕಾರಿಗಳು ಸಿಕ್ಕಿಬಿದ್ರೆ ಅವ್ರಿಗೆ ಕಾದಿದ್ದು ಶಿಕ್ಷೆಗಳು ಭಯಾನಕ. ಕೊಲೆ ಸಂಚು ಅಂತ ಆರೋಪ ಬಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ. ಇನ್ನು ದೇಶದ್ರೋಹ, ಬಂಡಾಯದ ಕೇಸ್ ಹಾಕಿದ್ರಂತೂ ನೇರವಾಗಿ ಗಲ್ಲು ಶಿಕ್ಷೆ, ಬೇರೆ ಮಾತೇ ಇರಲಿಲ್ಲ. ಯಾವುದೇ ಒಂದು ದೊಡ್ಡ ಚಳುವಳಿ ಯಶಸ್ವಿ ಆಗ್ಬೇಕಾದ್ರೆ ಅದರಿಂದ ಒಂದು ಅಸಾಧಾರಣ ನಾಯಕತ್ವ ಇರಲೇಬೇಕು. ಹಾಗಾದ್ರೆ ಈ ಹೋರಾಟಕ್ಕೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟ ಆ ಪ್ರಮುಖ ನಾಯಕರು ಯಾರಿದ್ರು? ಬನ್ನಿ ಅವ್ರ ಬಗ್ಗೆ ತಿಳಿಯೋಣ. ಈ ಪಟ್ಟಿಯಲ್ಲಿರೋ ಹೆಸರುಗಳು ಒಂದೊಂದು ಇತಿಹಾಸ ನೋಡಿ. ವಿ.ಡಿ. ಸಾವರ್ಕರ್ ಕ್ರಾಂತಿಕಾರಿ ಚಿಂತನೆಯ ರೂವಾರಿ ಅಂತಾನೆ ಹೇಳಬಹುದು. ಅರಬಿಂದು ಘೋಷ್ ಇವರು ಕ್ರಾಂತಿಯ ಜೊತೆಗೆ ಆಧ್ಯಾತ್ಮವನ್ನೂ ಬೆರೆಸಿದವರು. ಆಮೇಲೆ ವಿದೇಶದಲ್ಲಿ ಭಾರತದ ಧ್ವಜ ಹಾರಿಸಿದ ಶಾಮಾಜಿ ಕೃಷ್ಣವರ್ಮ ಮತ್ತು ಮೇಡಂ ಕಾಮಾ. ಚಿಕ್ಕ ವಯಸ್ಸಲ್ಲೇ ದೇಶಕ್ಕಾಗಿ ನೇಣುಗಂಬ ಏರಿದ ಖುದಿರಾಮ್ ಬೋಸ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್. ಇನ್ನು ಇವರ ಹೆಸರಂತೂ ಕೇಳೇ ಇರ್ತೀರ. ಇಡೀ ಯುವ ಪೀಳಿಗೆಗೆ ಸ್ಫೂರ್ತಿಯಾದ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್. ಇಂಥ ಮಹಾನ್ ನಾಯಕರ ತ್ಯಾಗವೇ ಈ ಹೋರಾಟಕ್ಕೆ ನಿಜವಾದ ಶಕ್ತಿ ತುಂಬಿದ್ದು. ಈ ಕ್ರಾಂತಿಕಾರಿ ಹೋರಾಟ ಬರೀ ದೆಹಲಿ, ಬಂಗಾಳ, ಪಂಜಾಬ್ ಹೀಗೆ ಮುಖ್ಯ ಭೂಮಿಗೆ ಮಾತ್ರ ಸೀಮಿತವಾಗಿತ್ತಾ? ಖಂಡಿತ ಇಲ್ಲ. ನಮ್ಮ ಇತಿಹಾಸದ ಚರ್ಚೆಗಳಲ್ಲಿ ಹೆಚ್ಚಾಗಿ ಸದ್ದು ಮಾಡದ, ಆದರೆ ಅಷ್ಟೇ ತೀವ್ರವಾಗಿದ್ದ ಈಶಾನ್ಯ ಭಾರತದಲ್ಲೂ ಕೂಡ ಪ್ರತಿರೋಧದ ಕಿಚ್ಚು ಜೋರಾಗೇ ಇತ್ತು. ವಿಶೇಷವಾಗಿ ಈಶಾನ್ಯದಲ್ಲಿ ನಾಗಾಬುಡಕಟ್ಟಿನಲ್ಲಿ ಇಬ್ಬರು ಮಹಾನ್ ನಾಯಕರನ್ನ ನಾವು ನೋಡ್ಬೋದು. ಒಬ್ರು ಜಾದೋನಾಂಗ್. ಇವರು ಯುವ ಯೋಧರ ಪಡೆಯನ್ನೇ ಕಟ್ಟಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಇದ್ರು. ಅವರ ನಂತರ ಅವರ ಹಾದಿಯಲ್ಲೇ ಮುಂದುವರೆದವರು ರಾಣಿ ಗೈಡಿನ್ಲೋ. ಇವರು ಯುವತಿಯರ ಸೇನೆಯನ್ನೇ ಸಂಘಟಿಸಿ ಗೆರಿಲ್ಲಾ ಯುದ್ಧ ತಂತ್ರದಿಂದ ಬ್ರಿಟಿಷರಿಗೆ ಸಿಂಹಸ್ವಪ್ನ ಆದರು. ದುರದೃಷ್ಟವಶಾತ್ ಬ್ರಿಟಿಷರು ಜಾದೋನಾಂಗ್ ಅವರನ್ನ ದೇಶದ್ರೋಹದ ಆರೋಪದ ಮೇಲೆ ಗಲ್ಲಿಗೇರಿಸಿದ್ರು. ಆದರೆ ಗೈಡಿನ್ಲೋ ಅವರನ್ನ ಹಿಡಿಯೋದು ಅಷ್ಟು ಸುಲಭವಾಗಿರಲಿಲ್ಲ.
ಕೊನೆಗೆ 1932ರಲ್ಲಿ ಅವರನ್ನ ಬಂಧಿಸಲಾಯಿತು. ಅಷ್ಟೇ ಅಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕುವರೆಗೂ ಅಂದ್ರೆ ಸುಮಾರು 15 ವರ್ಷಗಳ ಕಾಲ ಅವರ ಜೀವನ ಜೈಲಿನಲ್ಲೇ ಕಳೆದೋಯಿತು. ಈಗ ನಾವು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ನೋಡಿ, ಕ್ರಾಂತಿಕಾರಿಗಳು ಅಂದ್ರೆ ಬರೀ ಬಾಂಬ್, ಬಂದೂಕು ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಅವರ ಹೋರಾಟ ಕೇವಲ ಶಸ್ತ್ರಾಸ್ತ್ರಗಳಿಗೆ ಸೀಮಿತವಾಗಿರಲಿಲ್ಲ. ಅವರ ಬಳಿ ಇನ್ನೊಂದು ಪ್ರಬಲ ಅಸ್ತ್ರವಿತ್ತು. ಅದು ಅವರ ಲೇಖನಿ. ಹೌದು, ಬರವಣಿಗೆಯ ಮೂಲಕವೂ ಅವರು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಉದಾಹರಣೆಗೆ, ಅರಬಿಂದೋ ಘೋಷ್ ಬರೆದ ವರ್ತಮಾನ ರಣನೀತಿ ಅನ್ನೋ ಪುಸ್ತಕ. ಇದೊಂದು ರೀತಿ ಮಿಲಿಟರಿ ಟ್ರೈನಿಂಗ್ ಮ್ಯಾನ್ಯುಯಲ್ ಆಗಿತ್ತು. ಯುದ್ಧ ಕೌಶಲ್ಯಗಳನ್ನ ಹೇಳ್ಕೊಡುತ್ತಿತ್ತು. ಅದೇ ರೀತಿ ಬಾರೀಂದ್ರ ಕುಮಾರ್ ಘೋಷ್ ಅವರ ಯುಗಾಂತರ್ ಪತ್ರಿಕೆ. ಇದು ಕ್ರಾಂತಿಯ ವಿಚಾರಗಳನ್ನ ದೇಶದ ಮೂಲೆ ಮೂಲೆಗೆ ತಲುಪಿಸ್ತಾ ಇತ್ತು. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಅವರ ಕೈಯಲ್ಲಿದ್ದ ಬಂದೂಕಿಗೆ ಎಷ್ಟು ಶಕ್ತಿ ಇತ್ತೋ ಅವರ ಲೇಖನಿಗೂ ಅಷ್ಟೇ ಶಕ್ತಿ ಇತ್ತು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಕ್ರಾಂತಿಕಾರಿಗಳು ಪೂರ್ಣ ಸ್ವರಾಜನ ತಮ್ಮ ದೊಡ್ಡ ಕನಸನ್ನ ನನಸು ಮಾಡಿಕೊಳ್ಳೋಕ್ಕೆ ಒಂದೇ ದಾರಿಗಂಟ್ಕೊಂಡಿರಲಿಲ್ಲ. ಪ್ರತಿಯೊಂದು ಮಾರ್ಗವೂ ಮುಖ್ಯ ಅಂತ ನಂಬಿದ್ರು. ಅದಕ್ಕಾಗಿ ಅವರು ಶಸ್ತ್ರಾಸ್ತ್ರ ಮತ್ತು ಶಾಯಿ ಅಂದ್ರೆ ಲೇಖನಿ ಎರಡನ್ನೂ ಬಳಸಿ ಹೋರಾಡಿದ್ರು. ಇದೆಲ್ಲವನ್ನೂ ಕೇಳಿದ ಮೇಲೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಮೂಡುತ್ತೆ ಅಲ್ವಾ? ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಇಷ್ಟೆಲ್ಲ ತ್ಯಾಗ ಮಾಡಿದ, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಈ ಕ್ರಾಂತಿಕಾರಿಗಳ ಮಾರ್ಗಕ್ಕೆ ಅವರಿಗೆ ಸಿಗಬೇಕಾದಷ್ಟು ಮನ್ನಣೆ, ಗುರುತಿಸುವಿಕೆ ನಿಜವಾಗ್ಲೂ ಸಿಕ್ಕಿದ್ಯಾ? ಇದೊಂದು ಯೋಚಿಸಬೇಕಾದ ವಿಷಯ.